ಕ್ರಿಯಾಶೀಲ ಕಾರ್ಯಪ್ರವೃತ್ತರಾದ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿ ನಗರದ ಸಿದ್ದರೂಢ ಮಠ, ಆರೂಢ ನಗರ, ಗಣೇಶ್ ನಗರ, ಆನಂದ ನಗರ ಸರ್ಕಲ್, ರಾಮಲಿಂಗೇಶ್ವರ ನಗರ, ಗಾಂಧಿವಾಡ, ಕೇಶವಾಪುರ ಸೇರಿದಂತೆ ನಗರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪೌರ ಕಾರ್ಮಿಕರೊಂದಿಗೆ ಸ್ವಚ್ಛತಾ ಕಾರ್ಯಕ್ಕೆ ತಮ್ಮ ಕೈ ಜೋಡಿಸಿ ನಾಗರಿಕರಿಗೆ, ಅಧಿಕಾರಿಗಳಿಗೆ ಅವರ ಕರ್ತವ್ಯಗಳನ್ನು ತಿಳಿ ಹೇಳಿದರು. ಸಚಿವರು ಸ್ವತಃ ತ್ಯಾಜ್ಯದ ಕಸ ತುಂಬುವ, ಚರಂಡಿ ಸ್ವಚ್ಛಗೊಳಿಸುವ, ಪರಿಕರಗಳಿಂದ ತ್ಯಾಜ್ಯ ತುಂಬುವ ಮೂಲಕ ಅವರು ಎಲ್ಲೆಂದರಲ್ಲಿ ಕಸ, ಮುಸುರೆ, ತ್ಯಾಜ್ಯ ಚೆಲ್ಲಿ ಹೊಲಸು ಮಾಡುವ ನಾಗರಿಕರು ನಾಚಿ ನಿಲ್ಲುವಂತೆ ಅಧಿಕಾರಿ ಸಿಬ್ಬಂದಿಗಳು ತಮ್ಮನ್ನು ತಾವು ಪುನರಾವಲೋಕನ ಮಾಡಿಕೊಳ್ಳುವಂತೆ ಮಾಡಿದರು. ಮೋಟರ್ ಸೈಕಲ್ ಬಂದಿದ್ದಂದ್ರೆ ತಲೆ ಹೊಡೆದೋಗ್ತದೆ ಅಥವಾ ಇದು ಕೆಳಗೆ ಹೋಗ್ಬಿಡ್ಬೋದು. ಇದಕ್ಕೆ ಎಷ್ಟು ಏನು ಜವಾಬ್ದಾರಿ? ಇದು ಸಣ್ಣ ಕುಣಿ ಐತೆ, ಅದು ಹೋಗಿ ಇದ್ರಾಗ ಯಾರನ್ನ ಬಂದರೆ ಜೀವ ಕಳ್ಕೊಂತಾರೆ. ನಿಮಗೇನು ಸ್ವಲ್ಪನ ನಿನ್ನ ಮಕ್ಕಳು ಬಿದ್ದರೆ ನಾವು ಹೇಳಿದ್ರೆ ಹಾಂ, ನೀನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನಪ್ಪ, ನೀ ಏನು ಮಾಡೋದು? ವಾಟ್ ಈಸ್ ಯುವರ್ ಜಾಬ್? ಏನು ಸೂಪರ್ವೈಸ್ ಮಾಡ್ತಿ? ಯಾವ ಊರು ನಿಮ್ಮದು? ಬೆಳಗಾವಿ. ವೆನ್ ಡಿಡ್ ಯು ಕಮ್ ಹಿಯರ್? ಅಲ್ಲ, ಸಿನ್ಸ್ ಹೌ ಲಾಂಗ್ ಯು ಆರ್ ವರ್ಕಿಂಗ್ ಹಿಯರ್? ಬಳಿಕ ಮಾತನಾಡಿದ ಅವರು, ನಾಗರಿಕರಿಗೆ ಪರಿಸರ ಸ್ವಚ್ಛತೆ, ನೈರ್ಮಲ್ಯದ ಜಾಗೃತಿ ಮೂಡಿಸಲು ಮತ್ತು ಪಾಲಿಕೆ ಸಿಬ್ಬಂದಿಗಳು ಆತ್ಮಸಾಕ್ಷಿಯಿಂದ ತಮ್ಮ ಕರ್ತವ್ಯವನ್ನ ನಿರ್ವಹಿಸುವಂತೆ ಮಾಡುವುದಾಗಿ ಎಂದು ನೆರೆದವರಿಗೆ ನೇರವಾಗಿ ತಿಳಿಸಿದರು. ಸ್ವಚ್ಛತಾ ಅಭಿಯಾನಕ್ಕೆ ನಾಗರಿಕರು ಕೈಜೋಡಿಸಿ ನಮ್ಮ ನಗರ ಸ್ವಚ್ಛ ನಗರ ಎಂಬ ಅಭಿಯಾನ ನಾಗರಿಕ ಪ್ರಜ್ಞೆ ನಗರದ ಪ್ರತಿ ನಾಗರಿಕರಲ್ಲಿ ಇರಬೇಕು. ಅಂದಾಗ ಮಾತ್ರ ನಗರದ ಅಂದ ಚಂದ, ಸೌಂದರ್ಯ ಹೆಚ್ಚಿಸಲು ಮತ್ತು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮಹಾನಗರ ಪಾಲಿಕೆಯಿಂದ ಆರಂಭಿಸಿರುವ ಸ್ವಚ್ಛತಾ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸುವ ಅಗತ್ಯವಿದೆ. ನಗರವಾಸಿಗಳು ಸಕ್ರಿಯವಾಗಿ ಭಾಗವಹಿಸಿದರೆ ನಗರ ಸ್ವಚ್ಛತೆ ಕಾಪಾಡಬಹುದು. ಅಧಿಕಾರಿಗಳು ಬರೀ ತಮ್ಮ ಕಾರು, ಕಚೇರಿಯಲ್ಲಿ ಕಾಲ ಕಳೆಯದೆ ಸ್ಪಾಟ್ ವಿಸಿಟ್, ಕ್ಷೇತ್ರ ಭೇಟಿ ನೀಡಬೇಕು. ತಮ್ಮ ವ್ಯಾಪ್ತಿಯ ಪ್ರದೇಶದ ಬಗ್ಗೆ, ಅಲ್ಲಿನ ಸಮಸ್ಯೆಗಳ ಬಗ್ಗೆ ಪ್ರತಿದಿನ ಮಾಹಿತಿ ಹೊಂದಿರಬೇಕು ಎಂದು ತಿಳಿಸಿದರು. ಸಚಿವರ ಸ್ವಚ್ಛತಾ ಅಭಿಯಾನದಲ್ಲಿ ವಿವಿಧ ಬಡಾವಣೆಗಳ ಸಾರ್ವಜನಿಕರು, ಮಹಿಳೆಯರು, ನಿವಾಸಿಗಳ ಸಂಘದ ಸದಸ್ಯರು ಭಾಗವಹಿಸಿ ಬಡಾವಣೆ ಸಮಸ್ಯೆಗಳನ್ನು ಸಚಿವ ಸಂತೋಷ್ ಲಾಡ್ ಅವರ ಗಮನಕ್ಕೆ ತಂದರು. ಭಾರತ ದೇಶದಲ್ಲಿ, ಆಮೇಲೆ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ, ಕರ್ನಾಟಕದಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚಿ ಹೋಗಿರ್ತಕ್ಕಂಥದ್ದು, ಮನೆಗಳಲ್ಲಿ ಹೋಗಿರ್ತಕ್ಕಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ. ಸೊ ಇದಕ್ಕೂ ಕೆಲವು ಯಾವ ಪಾಯಿಂಟ್ಸ್ಗಳನ್ನ ಅದನ್ನ ಕಂಡುಹಿಡಿದಿದ್ದೀವಿ. ಶಾಸಕರಾಗಿರ್ತಕ್ಕ ಪ್ರಸಾದ್ ಅಪ್ಪಯ್ಯವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರ ಏರಿಯಾದಲ್ಲಿ, ಅವರ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಎಲ್ಲಿ ಬಾಟಲ್ನೆಕ್ ಪ್ರಾಬ್ಲಮ್ಸ್ ಇದ್ದಾವೆ, ಎಸ್ ಟೇಕನ್ ಇನಿಷಿಯೇಟಿವ್. ಮೇಯರ್ ಅವರು, ನಾವಿವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು, ಕಮಿಷನರ್ ಅವರು ಎಲ್ಲರೂ ಸೇರಿಬಿಟ್ಟು ಈ ಬಾಟಲ್ನೆಕ್ ಇಶ್ಯೂಸ್ ಎಲ್ಲೆಲ್ಲ ಇದ್ದಾವೆ ಅಂತೇಳಿ ನಾವು ಅಡ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಏನ್ರಿ ನೀವೆಲ್ಲ ಬಂದುಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ. ಇದು ಇಟ್ ಇಸ್ ಗೋಯಿಂಗ್ ಟು ಟೇಕ್ ಲಾಟ್ ಆಫ್ ಟೈಮ್. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು. ಯಾಕಂದರೆ ಅವ್ರದ್ದು ಸ್ವಲ್ಪ ಕ್ಲೀನ್ಲಿನೆಸ್ಸು, ಅವ್ರ ಪ್ರಾಪರ್ಟಿಲಿರ್ತಕ್ಕಂಥ ಕ್ಲೀನ್ಲಿನೆಸ್ಸು, ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು, ಡ್ರೈ ವೇಸ್ಟು, ವೆಟ್ ವೇಸ್ಟನ್ನು ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರಂಗೆ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು. ಎಲ್ಲ ನಮ್ಮ ಹತ್ರ ಸೇರಿದೆ ಅಂತ ಹೇಳ್ತಾ ಇಲ್ಲ ಸರ್. ಕಾರ್ಪೊರೇಷನಲ್ಲಿ ಡ್ರಾಬ್ಯಾಕ್ಸ್ ಇದೆ, ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ, ಲೋ ಲೆವೆಲ್ ಏರಿಯಾದಲ್ಲಿ ಕೆಲವುಗಳು ಮನೆ ಕಟ್ಟಿಬಿಟ್ಟಿದ್ದಾರೆ. ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿಲ್ಲ ಅಂತಲ್ಲ. ಬಟ್ ಆಲ್ ಆ್ಯಂಡ್ ಆಲ್, but still if citizens are aware, if everybody can be aware in this city that seeing that this city belongs to me, ಇದು ನನ್ನ ಸಿಟಿ, ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಇಫ್ ದೇ ಪುಟ್ ಎಫರ್ಟ್ಸ್, ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಕಾಣಲಿಕ್ಕೆ ಆಗುತ್ತಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು, ಮೇಯರು, ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳ್ಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ವಚ್ಛತಾ ಅಭಿಯಾನದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಪಾಲಿಕೆ ಮಹಾಪೌರ ರಾಮಪ್ಪ ಬಡಿಗೇರ, ಐಎಎಸ್ ಪ್ರೊಬೇಷನರಿ ಅಧಿಕಾರಿ ರಿತಿಕಾ ವರ್ಮಾ, ಶಾಸಕ ಅಬ್ಬಯ್ಯ ಪ್ರಸಾದ್, ಉಪ ಪೊಲೀಸ್ ಆಯುಕ್ತ ಮಾನಿಂಗ ನಂದಗಾವಿ, ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಡಾಕ್ಟರ್ ಸಂತೋಷ್ ಬೇರಾದರ, ಪಾಲಿಕೆ ಸದಸ್ಯರಾದ ನಾಗರಾಜ ಗೌರಿ, ರಾಜಣ್ಣ ಕೊರವಿ, ಸುವರ್ಣ ಕಲ್ಕುಂಟ್ಲ, ಪಾಲಿಕೆ ಅಧೀಕ್ಷಕರ ಅಭಿಯಂತರ ವಿಜಯಕುಮಾರ, ಇಇ ವಿಠಲ ತುಬಾಕಿ, ಘನತ್ಯಾಜ್ಯ ವಿಲೇವಾರಿ ವಿಭಾಗದ ಇಇ
ಬಿಇ ಸಂತೋಷ್ ಯರಂಗಳಿ, ವಲಯ ಆಯುಕ್ತ ಮಾಲಿ ಪಾಟೀಲ, ಪಾಲಿಕೆ ಅಧಿಕಾರಿಗಳಾದ ಗಿರೀಶ್ ತಳವಾರ, ಆನಂದ ಕಾಂಬಳಿ, ಮಲ್ಲಿಕಾರ್ಜುನ ಸೇರಿದಂತೆ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರು, ಇತರ ವಿವಿಧ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಭಾಗವಹಿಸಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.